ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ನಾವು 2 ಡೇಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಕಸಿನ್ಸ್ ಜೊತೆಗೆ. ಆ್ಯಕ್ಚುಲಿ ಸಡನ್ ಆಗಿ ಪ್ಲಾನ್ ಆಗಿರುವಂಥ ಟ್ರಿಪ್ ಇದೆ. ಅನ್ಪ್ಲಾನ್ಡ್ ಟ್ರಿಪ್ ವರ್ಕೌಟ್ ಆಗುತ್ತೆ ಅಂತಲ್ಲ ನಿಜ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ತಂಗಿ ಒನ್ ಡೇ ಮುಂಚೆನೇ ಗಜೇಂದ್ರಗಡಕ್ಕೆ ಬಂದಿದ್ವಿ. ಇಲ್ಲಿ ನೈಟ್ 1:30 2 o'clock ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಮುಂಚೆ 3:30 ಎಲ್ಲ ನಾವು ಹುಬ್ಳಿ ಟೋಲ್ ಹತ್ರ ಇದ್ವಿ. ಅಲ್ಲಿ ಟೀ ಬ್ರೇಕಿಗೆ ಅಂತ ನಿಲ್ಸಿ ಇಲ್ಲಿ ಟೀನ ಕುಡಿತಾ ಇದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಡೈರೆಕ್ಟ್ ಆಗಿ ಬಂದಿದ್ದೆ ಯಲ್ಲಾಪುರ್ಗೆ. ಇಲ್ಲಿ ಟಿಫಿನ್ಗೆ ಅಂತ ನಿಲ್ಲಿಸಿದ್ವಿ. ಮಾರ್ನಿಂಗ್ 6 ಏನೋ ಆಗಿತ್ತು, ಬಟ್ ನಮ್ಗೆ ತುಂಬಾ ಹಸಿವು ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಟಿಫಿನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಟೇಸ್ಟ್ ವೈಸ್ ತುಂಬಾನೇ ಸಖತ್ತಾಗಿತ್ತು, ರೀಸನಬಲ್ ಪ್ರೈಸ್ ಕೂಡ ಇತ್ತು. ನಾವ್ ಇವಾಗ ಟಿಫಿನ್ ಮಾಡ್ಕೊಂಡು ಎಲ್ಲೂ ಕೂಡ ಸ್ಟಾಪ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಗೋಕರ್ಣ ಹೋಗೋದು ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಲೊಕೇಶನ್ ಅಲ್ಲಿ 7:30ಗೆ ನಾವು ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇತ್ತು. ಆದ್ರೆ ಹೋಗೋ ದಾರಿ ಮಾತ್ರ ತುಂಬಾ ಸಖತ್ತಾಗಿತ್ತು, ವ್ಯೂಸ್ ಆಯ್ತು ಅಂಡ್ ಸನ್ರೈಸ್ ಆಗುವಾಗ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಹೋಗೋಷ್ಟಲ್ಲೇ ನಾವು ಗೋಕರ್ಣಗೆ ರೀಚ್ ಆಗಿದ್ದು ಲೈಕ್ 9 o'clock ರೀಚ್ ಆದ್ವಿ. ಆ್ಯಕ್ಚುಲಿ ನಾನು ಬೀಚ್ ಮುಂದ್ಗಡೆ ಇರುವಂಥ ಒಂದು ರೆಸಾರ್ಟ್ನ ಬುಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ರೆಸಾರ್ಟ್ ಕೂಡ. ಈ ರೆಸಾರ್ಟ್ದು ಕೂಡ ವಿಡಿಯೋ ಮಾಡ್ತೀನಿ. ಫಸ್ಟ್ ನಮಗೆ ಟೆಂಪಲ್ಗೆ ಲೇಟ್ ಆಗಿದೆ ಅಂತ ಹಂಗೆ ಜಸ್ಟ್ ಬೀಚ್ ಮುಂದ್ಗಡೆ ಹೋಗಿ ಸ್ವಲ್ಪ ಹೊತ್ತು ನಿಂತು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ನೆಕ್ಸ್ಟ್ ಮಹಾಬಲೇಶ್ವರ ಟೆಂಪಲ್ ಮತ್ತು ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವಿರೋ ರೆಸಾರ್ಟಿಂದ ಮಹಾಬಲೇಶ್ವರ ಟೆಂಪಲ್ಗೆ 7.7 ಕಿಲೋಮೀಟರ್ ಇದೆ, ಲೈಕ್ 20 ಮಿನಿಟ್ಸ್ ದಾರಿ. ಆ್ಯಕ್ಚುಲಿ ಟೆಂಪಲ್ ಕ್ಲೋಸ್ ಆಗೋದು 12 o'clockಗೆ. ನಾವು 11:30 ಎಲ್ಲ ಹೋಗಿ ಟೆಂಪಲ್ಗೆ ರೀಚ್ ಆದ್ವಿ. ಅಲ್ಲಿ ಮಹಾಗಣಪತಿ ಟೆಂಪಲ್ ಮತ್ತೆ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿ ನಾವು ನೆಕ್ಸ್ಟ್ ಅಲ್ಲಿಂದ ಪ್ರಸಾದ ಕೂಡ ನಡೀತಾ ಇತ್ತು. ಪ್ರಸಾದ ಮಾಡ್ಕೊಂಡ್ವಿ. ಇಲ್ಲಿ ಪ್ರಸಾದಕ್ಕೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ರಿಸೆಪ್ಟ್ನ ಕೊಡ್ತಾರೆ. ಕೈಲಾದಷ್ಟು ನೀವೇನಾದ್ರು ದೇಣಿಗೆ ಹಾಕ್ಬೋದು. ಸೊ ನಾವು ಕೂಡ ನಮ್ಮ ಕೈಲಾದಷ್ಟು ದೇಣಿಗೆ ಹಾಕಿ ಪ್ರಸಾದ ಮಾಡ್ಕೊಂಡು ಹೊರಗಡೆ ಬಂದರೆ ಇಲ್ಲೊಂದಿಷ್ಟು ಸ್ಟ್ರೀಟ್ ಶಾಪಿಂಗ್ ಇತ್ತು. ಸೊ ಶಾಪಿಂಗ್ ಮಾಡ್ತಾ ಇದ್ದೀವಿ. ಈ ಒಂದಿಷ್ಟು ಕ್ಯೂಟ್ ಟರ್ಟಲ್ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಫ್ರಿಜ್ ಮ್ಯಾಗ್ನೆಟ್ ಇದೆ, ಇದನ್ನ ತೊಗೊಂಡ್ವಿ. ಒಂದಿಷ್ಟು ಕಸಿನ್ಸ್ ಎಲ್ಲ ನನ್ನ ತಂಗಿ ಬ್ರಾಸ್ಲೆಟ್ ಅವರೆಲ್ಲ ತೊಗೊಂಡ್ರು. ಅದಾದಮೇಲೆ ನೆಕ್ಸ್ಟ್ ಈ ಒಂದು ಶರ್ಟ್ನ ಅವರು 500 rupees ಹೇಳಿದ್ರು. ಲೆನಿನ್ ಹಾಫ್ ವೈಟ್ ಶರ್ಟ್ ಇದು. ನಾವೆಲ್ಲ ಬಾರ್ಗೇನ್ ಎಲ್ಲ ಮಾಡಿಬಿಟ್ಟು 300 rupeesಗೆ ಪರ್ಚೇಸ್ ಮಾಡ್ಕೊಂಡ್ವಿ. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರನೇ ಒಂದು ಬೀಚ್ ಕೂಡ ಇದೆ. ಸೊ ಅಲ್ಲಿ ಬೀಚ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ರೂಮ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಇವಾಗ ನಾನು ನಿಮಗೆ ರೂಮ್ ತೋರಿಸ್ತೀನಿ. ನಿಮ್ಗೆ ಎದುರುಗಡೆನೇ ಬೀಚ್ ಇದೆ ಆ್ಯಂಡ್ ಹೊರಗಡೆ ಬಾಲ್ಕನಿ ಥರ ಇದೆ. ಸೊ ನೀವು ಆರಾಮಾಗಿ ಹೊರಗಡೆ ಕೂಡ ಕೂತ್ಕೋಬೋದು. ಹೊರಗಡೆ ಕೂತ್ಕೊಂಡು ನೋಡಿದರೆ ನಿಮಗೆ ಬೀಚ್ ಕೂಡ ಕಾಣಿಸುತ್ತೆ. ಆ್ಯಂಡ್ ಒಳಗೆ ಎಂಟ್ರೆನ್ಸ್ ಹೋಗ್ತಾ ಇದ್ದಾಗೇನೆ ಒಳಗೆ ಹೋಗ್ತಿದ್ದಾಗೆ 2 ಬೆಡ್ ಕೊಡ್ತಾರೆ, ಕಿಂಗ್ ಸೈಜ್ ಬೆಡ್ ಇದು. ಇಲ್ಲಿ ನೀವು ಟೋಟಲ್ 4 ಮೆಂಬರ್ಸ್ ಮಲ್ಕೋಬೋದು. ಮೇಲ್ಗಡೆ ಒಂದು ಫ್ಯಾನ್ ಇದೆ ಆ್ಯಂಡ್ ಒಳಗೆ ಬರ್ತಾ ಒಂದು ರೂಮ್ ಇದೆ. ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್, ಇಲ್ಲಿ 2 ಮೆಂಬರ್ಸ್. ನಿಮ್ಗೆ ಎಕ್ಸ್ಟ್ರಾ ಮೆಂಬರ್ಸ್ ಏನಾದರೂ ಇದ್ದರೆ ಒಂದು ಬೆಡ್ ಆ್ಯಂಡ್ ಒಂದು ಎಕ್ಸ್ಟ್ರಾ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು AC ಕೂಡ ಅವೈಲೇಬಲ್ ಇದೆ. ಇಲ್ಲಿ ಬಾತ್ರೂಮ್ ಈ ಥರ ಇದೆ. 2500 rupeesಗೆ ನಾವು 6 ಮೆಂಬರ್ಸ್ ಇದ್ವಿ ಈ ಒಂದು ರೆಸಾರ್ಟಲ್ಲಿ. ತುಂಬಾ ಚೆನ್ನಾಗಿತ್ತು. ನಾವು ನೆಕ್ಸ್ಟ್ ಮನೆಯಿಂದ ತಂದಿರುವಂಥ ಚುರ್ಮರಿ ಮತ್ತು ಖಾರದ ಹಪ್ಪಳನ ತಿನ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಈವ್ನಿಂಗು ಓಮ್ ಬೀಚ್ಗೆ ಹೋಗೋಕೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ನೆಕ್ಸ್ಟ್ ಓಮ್ ಬೀಚ್ಗೆ ಹೋಗ್ತಾ ಇದ್ದೀವಿ. ರೆಸಾರ್ಟಲ್ಲಿ 1 ಟೀಗೆ 50 rupees ಏನೋ ಇತ್ತು, ತುಂಬ ರೇಟ್ ಇತ್ತು. ನಮ್ಮ ಪಕ್ಕದ ರೆಸಾರ್ಟಲ್ಲಿ ಕೂಡ ಸೇಮ್ ರೇಟೇ ಇತ್ತು. ತುಂಬಾ ರೇಟ್ ಆಗುತ್ತೆ, ಇದೇ 50 rupeesಲ್ಲಿ ಹೊರಗಡೆ ಎಲ್ಲರೂ ಕುಡಿಬೋದು ಅಂತ. ನಾವು ನೆಕ್ಸ್ಟ್ ಹೋಗೋ ದಾರಿಲಿ ಗಜನನ ಹೋಟೆಲಲ್ಲಿ ಟೀನ ಕುಟ್ಕೊಂಡು ಹೋದ್ವಿ. ಅಲ್ಲಿ ಸಿಂಗಲ್ ಟೀಗೆ 20 rupees 1/2 ಮಾಡಿಕೊಂಡು 6 ಮೆಂಬರ್ಸ್ ಟೀನ ಕುಟ್ಕೊಂಡು ನಾವು ನೆಕ್ಸ್ಟ್ ಹೋಗಿರೋದೆ ಓಮ್ ಬೀಚ್ಗೆ. ಆ್ಯಕ್ಚುಲಿ ಈ ಬೀಚ್ ತುಂಬ ಚೆನ್ನಾಗಿತ್ತು. ನೀವಲ್ಲಿ ಕಲ್ಲೆಲ್ಲ ಇತ್ತಲ್ಲ, ಸೊ ಅದ್ರ ಮೇಲೆ ನಿಂತು ಬೀಚ್ ನೋಡೋಕ್ಕೆ ತುಂಬ ಸಖತ್ತಾಗಿತ್ತು. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ನಾವು ಸನ್ಸೆಟ್ ನೋಡೋಕ್ಕಂತ ಹೋಗಿದ್ವಿ, ಬಟ್ ಫುಲ್ ಮೋಡ ಆಗಿಬಿಟ್ಟಿತ್ತು. ಹಾಗಾಗಿ ಯಾವುದೇ ಥರ ಸನ್ಸೆಟ್ ನೋಡಲಿಕ್ಕೆ ಆಗಲಿಲ್ಲ. ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾವಿಲ್ಲೆಲ್ಲ ಫುಲ್ ಆಟನ ಆಡಿಕೊಂಡು ಒಂದಿಷ್ಟು ರೀಲ್ಸ್ ವಿಡಿಯೋನ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನೈಟ್ 7 o'clock ಆಗೋವರೆಗೂ ಇಲ್ಲೇ ಇದ್ವಿ. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಯಿತು. ಅಲ್ಲೇ ಎದುರುಗಡೆ ಇರುವಂಥ ನಮಸ್ತೆ ಕೆಫೆಗೆ ಹೋಗಿ ಒಂದಿಷ್ಟು ಕೂಲ್ ಡ್ರಿಂಕ್ಸ್ನೆಲ್ಲ ಕುಟ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಲೆ ಅಬ್ಬರ ಕೂಡ ತುಂಬಾ ಇತ್ತು ನಾವು ಹೋದಾಗ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಿನ್ನೆ ಬಂದ ದಿವಸ ಅಲೆ ತುಂಬ ದೊಡ್ಡದಾಗಿತ್ತು ಅಂತ ನಮಗೆ ನೀರಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಟಿರಲಿಲ್ಲ. ಇದು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಬೀಚ್ ಹತ್ರನೇ ಆಟ ಆಡಿಲ್ಲ, ರೆಸಾರ್ಟ್ ಮುಂದ್ಗಡೆ ಇರುವಂಥ ಬೀಚಲ್ಲೇ ಫುಲ್ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾವು ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಇವಾಗ ಹೊನ್ನಾವರಕ್ಕೆ. ಆ್ಯಂಡ್ ಇದು ಚೆಕ್ಔಟ್ ಕೂಡ ಟೈಮಿಂಗು. ನಾವು ನಿನ್ನೆ 9:30ಗೆಲ್ಲ ಚೆಕ್ ಇನ್ ಮಾಡಿದ್ವಿ. ಇದು ಮಾರ್ನಿಂಗ್ 9:30 10 o'clockವರೆಗೂ ನಮಗೆ ಚೆಕ್ಔಟ್ ಟೈಮಿಂಗ್ ಇರುತ್ತೆ. ಆ್ಯಕ್ಚುಲಿ ಇದು ಚೆಕ್ ಇನ್ ಟೈಮಿಂಗ್ ಬಂದುಬಿಟ್ಟು 11 o'clock. ನಾವು ನಿನ್ನೆ ಯಾರೂ ಗೆಸ್ಟ್ ಇರಲಿಲ್ಲ ಅಂತ ನಮಗೆ ಬೇಗನೆ ಒಳಗಡೆ ಬಿಟ್ಟಿದ್ದು. 9:30 ಎಲ್ಲ ನಾವು ಚೆಕ್ ಇನ್ ಆಗಿದ್ವಿ. ಇದು ಮಾರ್ನಿಂಗ್ ನಾವು 8:00ವರೆಗೆಲ್ಲ ಚೆಕ್ಔಟ್ ಮಾಡಿಕೊಂಡು ನಾವು ನೆಕ್ಸ್ಟು ಇಲ್ಲಿಂದ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ. ನಾವಿರೋ ರೆಸಾರ್ಟಿಂದ ಹೊನ್ನಾವರಕ್ಕೆ 55 kilometers ಇದೆ. ನಿಯರ್ಲಿ 1 hour 20 minutes ದಾರಿ. ಆ್ಯಂಡ್ ನಾವು ಮಾರ್ನಿಂಗಿಂದ ಏನೂ ತಿನ್ನಲಿಲ್ಲ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನಮಗೆ ಚಹಾ ಕುಡಿದು ಇಲ್ಲ ಏನಾದರೂ ಒಂದು ಕುಡಿದು ತಿಂದು ರೂಢಿ. ಬಟ್ ನಮಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು. ಆ್ಯಕ್ಚುಲಿ 8:30ಗೆಲ್ಲ ನಾವು ಚೆಕ್ಔಟ್ ಮಾಡಿದ್ವಿ. ನಾವು ಹೋಗೋ ದಾರಿಲೇ ಒಂದು ಟೀ ಪಾಯಿಂಟ್ ಸಿಕ್ತು. ಸೊ ಅವರು ಫ್ರೆಶ್ ಆಗಿ ಮಸಾಲ ಟೀನ ಮಾಡಿಕೊಟ್ರು. ಅಲ್ಲೇ ವ್ಯೂನ ಎಂಜಾಯ್ ಮಾಡ್ಕೊಳ್ತಾ ಒಂದು ಕಪ್ ಟೀನ ಕುಟ್ಕೊಂಡ್ವಿ ಅಲ್ಲಿ. ಆ್ಯಂಡ್ ಮುಂದ್ಗಡೆ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸಮಾಧಾನಕ್ಕೆ ಒಂದಿಷ್ಟು ಟೀ ಮತ್ತು ಬಿಸ್ಕೆಟ್ನ ತಿನ್ಕೊಂಡು
ಮಾಡ್ಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟಾಗಿ ಹೋಗೋ ದಾರಿಯಲ್ಲಿ ಕುಮಟಾ ಕೂಡ ಬಂತು. ಕುಮಟಾದಲ್ಲಿ ಉಡುಪಿ ಹೋಟೆಲ್ ಕಾಣಿಸ್ತು ಅಂತ ಇಲ್ಲಿ ಉಡುಪಿ ಹೋಟೆಲ್ಗೆ ಬಂದು ಟಿಫಿನ್ನ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇಲ್ಲಿನೂ ಕೂಡ ಫುಡ್ ರೀಸನಬಲ್ ಪ್ರೈಸಲ್ಲೇ ಇತ್ತು. ಉಡುಪಿಯ ಹೋಟೆಲಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಒಂದೇ ರೇಟೇ ಇರುತ್ತೆ. ಇಡ್ಲಿ, ಸೀರಾ, ಉಪ್ಪಿಟ್ಟು, ಸೆಟ್ ದೋಸೆ, ಮಸಾಲೆ ದೋಸೆ, ಪೂರಿ ಎಲ್ಲರೂ ಕೂಡ ಒಂದೊಂದು ಐಟಮ್ನ ಆರ್ಡರ್ನ ಮಾಡ್ಕೊಂಡಿದ್ವಿ. ಆ್ಯಂಡ್ ಟೇಸ್ಟ್ ವೈಸ್ ಸಖತ್ತಾಗಿತ್ತು. ನಮಗೂ ಕೂಡ ತುಂಬಾ ಇಷ್ಟ ಆಯಿತು. ನಾವು ಟ್ರಿಪ್ಪಿಗೆ ಹೋದಾಗ ಮಾರ್ನಿಂಗ್ ಟಿಫಿನ್ಗೆ ಅಂತ ನಾವು ನಿಲ್ಲಿಸಿದ್ದೆ ಉಡುಪಿ ಹೋಟೆಲ್ಗೆ. ಇಲ್ಲಿ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಾಗೆ ಎಂಟ್ರೆನ್ಸಿಗೆ ಒಬ್ಬರು ನಿಲ್ಲಿಸ್ಬಿಟ್ಟು ಬೋಟಿಂಗ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದರು. ನಾವು ಕೂಡ 2000 8 ಪ್ಲೇಸಿಗೆ 1500, 4 ಪ್ಲೇಸಿಗೆ 2500 ಏನು ಅಂತ ಹೇಳಿದರು. ನಾವು 4 ಪ್ಲೇಸಸ್ನ ಕವರ್ ಮಾಡಿ 2000 ರುಪೀಸ್ ಕೊಡ್ತೀವಂತ ಒಂದಿಷ್ಟು ಬಾರ್ಗೇನ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಹೊನ್ನಾವರ ಬೋಟಿಂಗಿಗೆ ಬಂದ್ವಿ. 2000 ರುಪೀಸ್ಗೆ ಟೋಟಲ್ ಆಗಿ 4 ಪ್ಲೇಸಸ್ನ ಕವರ್ ಮಾಡ್ತೀನಿ ಅಂತ ಹೇಳಿದರು. ಫಸ್ಟ್ ಒನ್ ಮ್ಯಾಂಗ್ರೋವ್, ನೆಕ್ಸ್ಟ್ ಸೆಕೆಂಡ್ ಒನ್ ಕೇಳ, ಥರ್ಡ್ ಒನ್ ಐಸ್ಲ್ಯಾಂಡ್ ಆ್ಯಂಡ್ ಫೋರ್ತ್ ಒನ್ ಲೋಟಸ್. ಸೊ ಈ ಒಂದು 4 ಪ್ಲೇಸಸ್ನ ಕವರ್ ಮಾಡಿಕೊಡ್ತೀವಿ. 2500 ಹೇಳಿದ್ರು. ನಾವು ಬಾರ್ಗೇನ್ ಎಲ್ಲ ಮಾಡಿಬಿಟ್ಟು 2000 ರುಪೀಸ್ಗೆ ಬಗೆಹರಿಸಿದ್ವಿ. ಆ್ಯಂಡ್ ಬೋಟಿಂಗ್ ಕೂಡ ಸ್ಟಾರ್ಟ್ ಆಯಿತು. ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ನಮಗೂ ಬೋಟಿಂಗ್ ಕೂಡ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸುಮಾರು ದಿವಸಗಳೇ ಆಗಿತ್ತು ಈ ಥರ ಬೋಟಿಂಗ್ ಹೋಗಿದೆ. ಆ್ಯಂಡ್ ಇಲ್ಲಿ ಕೇರಳ ಥೀಮ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಕೇರಳ ಥೀಮ್. ಆ್ಯಂಡ್ ಅಲ್ಲಿ ನಿಮಗೆ ಕೇರಳ ಥೀಮಲ್ಲಿ ಬಂದಾಗ ಒಂದಿಷ್ಟು ನಿಮಗೆ ಟೀ, ಕಾಫಿ ಎಲ್ಲನೂ ಕೂಡ ಸಿಗುತ್ತೆ. ನಾನಲ್ಲಿ ಎಳ್ನೀರನ್ನ ಕುಟ್ಕೊಂಡೆ. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದು ಲೋಟಸ್ ಹತ್ರ. ಬಟ್ ಒಂದೂ ಕೂಡ ಕಮಲ ಹೂವು ಇರಲಿಲ್ಲ. ನಾವು ಅವ್ರಿಗೆ ಕೇಳಿದಾಗ ಒಂದೇ ಒಂದು ಹುಡುಕಿ ಹರ್ಕೊಟ್ರು. ಆ್ಯಂಡ್ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದರೆ ನಿಯರ್ಲಿ 100 ಹೂವು ಆಗಿರುತ್ತಂತೆ. ಬಟ್ ಬೋಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ, ಎಲ್ಲರೂ ಹರ್ಕೊಂಡ್ಬಿಟ್ಟಿರ್ತಾರೆ, ಇರೋದಿಲ್ಲ ಅಂತ ಹೇಳಿದರು ನಮಗೆ. ಬಟ್ ಬೋಟ್ ಮ್ಯಾನ್ ಅಂಕಲ್ ಒಂದೇ ಒಂದು ಹುಡುಕಿ ಹರ್ಕೊಟ್ರು. ನಾವು ನೆಕ್ಸ್ಟ್ ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬಂದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮೋಡ ಅಂದರೆ ಮಳೆ ಬರೋ ಥರ ಇದೆ. ಬಟ್ ಸಿಕ್ಕಾಪಟ್ಟೆ ಸೆಕೆ ಇದೆ. ಒಂದು ಚೂರು ಕೂಡ ಗಾಳಿ ಇಲ್ಲ. ಸೆಕೆ ಅಂತೂ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಸೆಕೆ ಇದೆ. ನಾವು ನೆಕ್ಸ್ಟ್ ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಬಂದ್ವಿ. ಸಿಂಗಲ್ ಪರ್ಸನ್ಗೆ 20 ರುಪೀಸ್. ಸೊ ನಾವು ಟಿಕೆಟ್ನ ತೊಗೊಂಡು ಒಳಗಡೆ ಹೊರಟ್ವಿ. ಈ ಥರ ಅಲ್ಲಿಂದ ವಾಕ್ ಬೋರ್ಡ್ ಇದೆ. ಸೊ ವಾಕ್ ಬೋರ್ಡ್ಗೆ ಬಂದ್ವಿ. ಸೊ ಕಂಟಿನ್ಯೂ ಆಗಿ ಇದೇ ಥರ ವಾಕ್ ಬೋರ್ಡ್, ಸುತ್ತಮುತ್ತ ಗಿಡ ಮರಗಳೇ ಇದೆ, ಕೆಳಗಡೆ ನೀರಿದೆ. ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಹೋಗ್ತಾ ಇದ್ದಾಗೆ ನಿಮ್ಗೆ ಈ ಥರ ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಭಯ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಮೇಲ್ಗಡೆ ಆಗಿತ್ತು. ಬಟ್ ಒಳಗಡೆ ರೌಂಡ್ ಅಪ್ ಹಾಕೊಂಡು ಬರುವಾಗ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಅಲ್ಲಿಂದ ಎದುರುಗಡೆನೇ ಇರುವಂಥ ಎಕೋ ಬೀಚ್ಗೆ ಬಂದ್ವಿ. ಈ ಒಂದು ಬೀಚಿಗೆ ಬ್ಲೂ ಫ್ಲಾಗ್ ಟ್ಯಾಗ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಅಷ್ಟೊಂದು ಕ್ಲೀನೆಸ್ಟ್ ಬೀಚ್ ಇದು. ಆ್ಯಂಡ್ ವೇವ್ಸ್ ಕೂಡ ತುಂಬಾ ದೊಡ್ಡದಾಗಿ ಬರ್ತಾ ಇತ್ತು. ಸೊ ಹಾಗಾಗಿ ರೆಡ್ ಅಲರ್ಟ್ ಕೂಡ ಇತ್ತು ಇವತ್ತು. ಅಲ್ಲೇ ಹತ್ರ ಯಾರನ್ನೂ ಕೂಡ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾವಲ್ಲೇ ಸಮುದ್ರ ತೀರದಲ್ಲೇ ನಿಂತ್ಕೊಂಡು ಫುಲ್ ವ್ಯೂಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ ಹೊರಟ್ವಿ. ಹೊನ್ನಾವರದಲ್ಲಿ ಪಾನಿಪುರಿ ತಿನ್ನಲಿಕ್ಕೆ ಅಂತ ನಿಲ್ಲಿಸಿದ್ವಿ. ಪಾನಿಪುರಿ ಮಾತ್ರ ಸಖತ್ತಾಗಿತ್ತು. ಆ್ಯಕ್ಚುಲಿ ಬಂಗಾರಪೇಟೆ ಚಾಟ್ಸಲ್ಲಿ ಪಾನಿಪುರಿ ಕೊಡ್ತಾರಲ್ಲ, ಸೇಮ್ ಅದೇ ಥರ ಇತ್ತು. ಅಲ್ಲಿ ಪಾನಿಪುರಿ ತಿನ್ಕೊಂಡು ವಾಪಸ್ ನಾವು ಊರಿಗೆ ಹೋಗ್ತಾ ಇದ್ವಿ. ಈ ಥರ ಅಲ್ಲ, ಟ್ರಿಪ್ ಲಾಸ್ಟ್ ಡೇನೇ ಫುಲ್ ಎಂಜಾಯ್ ಆಗೋದು ಅಂತ. ನಿಜ ನಮಗೆ ಲಾಸ್ಟ್ ಡೇನೇ ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲ ಸಾಂಗ್ ಹೊಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಹೋಗೋ ದಾರಿಲಿ ಯಲ್ಲಾಪುರಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಮಂಗಳೂರು ಬನ್ಸ್ ತಿನ್ಕೊಂಡು ಟೀನ ಕೊಟ್ಕೊಂಡು ನಾವು ನೆಕ್ಸ್ಟ್ ಡೈರೆಕ್ಟಾಗಿ ರಾತ್ರಿ ಊಟಕ್ಕೆ ಏನು ತಿನ್ನಬೇಕು ಅಂತ ಥಿಂಕ್ ಮಾಡುವಾಗ ಡಾಮಿನೋಸಲ್ಲಿ ಪಿಜ್ಜಾ ತಿನ್ಕೊಂಡು ಹೋಗ್ಬಿಡೋಣ, ಮನೆಯಲ್ಲಿ ಏನಿದ್ರು ಊಟ ಮಾಡ್ತೀವಿ ಡೈಲಿ ಅಂತ. ಲೇಟ್ ನೈಟ್ದು 10:30 ಏನೋ ಆಗಿತ್ತು. ಹುಬ್ಳಿಗೆ ರೀಚ್ ಆದಾಗ ಲಕ್ಷ್ಮಿ ಮಾಲ್ಗೆ ಬಂದು ಇಲ್ಲೇ ಡಾಮಿನೋಸಲ್ಲಿ ಪಿಜ್ಜಾ ಆರ್ಡರ್ ಮಾಡಿಕೊಂಡು ಪಿಜ್ಜಾ ತಿನ್ಕೊಂಡು ನಾವು ನೆಕ್ಸ್ಟು ವಾಪಸ್ ಊರಿಗೆ ಬರೋಷ್ಟಲ್ಲೇ ನೈಟ್ 1:30, 2 o'clock ಏನೋ ಆಗಿತ್ತು. ಬಟ್ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.